ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಎವಿಆರ್ ಗ್ರೂಪ್ನ ಅರವಿಂದ್ ರೆಡ್ಡಿ ಅವರ ಮೇಲೆ ನಟಿ ಮಾಡಿರ್ತಕ್ಕಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅರೆಸ್ಟ್ ಆಗಿದ್ದಂಥ ಅರವಿಂದ್ ರೆಡ್ಡಿ ಅವರಿಗೆ ಈಗಾಗಲೇ 64ನೇ ಸೆಷನ್ಸ್ ಕೋರ್ಟ್ ಈಗಾಗಲೇ ಜಾಮೀನನ್ನು ಕೂಡ ಮಂಜೂರು ಮಾಡಿರುವಂಥದ್ದು. ಸದ್ಯ ನನ್ನ ಜೊತೆ ಅರವಿಂದ್ ರೆಡ್ಡಿ ಅವರು ಇದ್ದಾರೆ. ಸರ್, ಈಗಾಗಲೇ ಕೋರ್ಟ್ ನಿಮಗೆ ಜಾಮೀನು ಮಂಜೂರು ಮಾಡಿದೆ, ಅರೆಸ್ಟ್ ಆಗಿದ್ರಿ. ಆಕೆ ಮಾಡಿರುವಂಥ ಅಲಿಗೇಷನ್ ಬಗ್ಗೆ ಏನು ಹೇಳ್ತೀರಾ ಸರ್? ಆಕೆ ಮಾಡಿರುವಂಥ ಅಲಿಗೇಷನ್ಸ್ ಎಲ್ಲ ಬೇಸ್ಲೆಸ್ಸೇ. ಯಾಕಂದರೆ 1 ವರ್ಷ ಹಿಂದೆ, 2 ವರ್ಷ ಹಿಂದೆ ಹೆಂಗಿದ್ವಿ, 1 ವರ್ಷ ಆದಮೇಲೆ ಹೆಂಗಿದ್ವಿ, ಇವತ್ತು ಹೆಂಗಿದ್ದೀವಿ ಅನ್ನೋದು ಪ್ರಪಂಚಕ್ಕೆ ಗೊತ್ತಾಗಿದೆ. ನಾನಂತೂ ಯಾವತ್ತೂ ಆ ಹುಡುಗಿಗೆ ಡಿಸ್ರೆಸ್ಪೆಕ್ಟ್ ಮಾಡಿ, ಇಲ್ಲ ಆ ಹುಡುಗಿ ಬಗ್ಗೆ ಎಲ್ಲಾದರೂ ಕೆಟ್ಟದಾಗಿ ಮಾತಾಡಿಕೊಂಡು, ಇಲ್ಲ ಆ ಹುಡುಗಿ ಬಗ್ಗೆ ಎಲ್ಲಾದರೂ ಕೆಟ್ಟದಾಗಿ ಪೊಟ್ರೆ ಮಾಡಿ ನಾನು ಯಾವುದೇ ಥರ ಆ ಥರ ಯಾವುದೇ ಥರ ಆ್ಯಕ್ಟಿವಿಟಿ ನಾನು ಮಾಡಿಲ್ಲ. ಬಟ್ ವೆರಿ ಅನ್ಫಾರ್ಚುನೇಟ್ಲಿ ಆ ಹುಡುಗಿನೇ ಇವತ್ತು ನನ್ನನ್ನು ಪಬ್ಲಿಕ್ಕಿಗೆ ತಂದು ನನ್ನ ಹೆಸರನ್ನ ಡ್ಯಾಮೇಜ್ ಮಾಡ್ತಾ ಇದ್ದಾರೆ. ಬಟ್ ಆ ಹುಡುಗಿ ಮಾಡಿರುವಂಥ ಅಲಿಗೇಷನ್ಸಲ್ಲೂ 2021, 2022 ಅಂತ ಅಲಿಗೇಟ್ ಮಾಡ್ತಾಳೆ. ಬಟ್ ನನಗೆ ಆ ಹುಡುಗಿ ಪರಿಚಯ ಆಗಿರೋದೇ 2023 ಮಾರ್ಚಿಂದ. ಸೊ ಐ ರಿಯಲಿ ಡೋಂಟ್ ನೋ ವಾಟ್ ಇಸ್ ಅವರ್ ಸ್ಟ್ಯಾಂಡ್. ಐ ರಿಯಲಿ ಡೋಂಟ್ ನೋ ವಾಟ್ ಶಿ ವಾಂಟ್ಸ್. ಆ್ಯಕ್ಚುಲಿ ಇದು ಈ ಮೂಡ ಅಂದರೆ ನಿಮ್ಮ ಹೆಸರನ್ನು ಹಾಳು ಮಾಡಬೇಕಂತನೋ ಅಥವಾ ಬೇರೆ ಏನಾದರೂ ಹುನ್ನಾರಗಳಿದೆಯಾ, ಮತ್ತು ಅದ್ರ ಆಕೆ ಹಿಂದೆ ಯಾರಾದರೂ ಬೇರೆಯವರ ಕೈವಾಡ ಇದೆ ಅಂತ ಏನಾದ್ರು ಅನ್ಸುತ್ತಾ ನಿಮಗೆ? ಸರ್, ಟು ಬಿ ವೆರಿ ಫ್ರ್ಯಾಂಕ್, ನಾನು ಹೇಳ್ದಂಗೆ ತಿರ್ಗಾ ನಿಮ್ಗೆ ಅದನ್ನೇ ಹೇಳ್ತಾ ಇದ್ದೀನಿ. ಆ ಹುಡುಗಿ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ. 2024 ನಂತರ ನಾವು ಮಹಿಳಾ ಠಾಣೆಗೆ ಹೋಗಿ ಮಾತುಕತೆ ಮಾಡಿ ನಾವಿಬ್ಬರು ಬರ್ಕೊಟ್ಟ ನಂತರ ನಾನು ಆ ಹುಡುಗಿ ಬಗ್ಗೆ ತಿಳ್ಕೊಳ್ಳೋಕ್ಕೂ ಟ್ರೈ ಮಾಡಿಲ್ಲ, ಆ ಹುಡುಗಿ ಬಗ್ಗೆ ಕಾಂಟ್ಯಾಕ್ಟ್ ಮಾಡೋಕ್ಕೂ ಟ್ರೈ ಮಾಡಿಲ್ಲ, ಇಲ್ಲ ಆ ಹುಡುಗಿನ ರೀಚ್ ಔಟ್ ಮಾಡೋಕ್ಕೂ ಟ್ರೈ ಮಾಡಿಲ್ಲ. ಸಡನ್ನಾಗಿ ಇದೆಲ್ಲ ಯಾಕೆ ಈ ಥರ ಕ್ರಾಪ್ ಅಪ್ ಆಗ್ತಾ ಇದೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಆ್ಯಂಡ್ ಇಟ್ಸ್ ಅ ಸರ್ಪ್ರೈಸ್ ಟು ಮಿ. ಆ್ಯಕ್ಚುಲಿ ಮದುವೆ ಆಗಬೇಕು ಅಂತ ಡಿಸೈಡ್ ಆದಂಥವ್ರು, ಒಟ್ಟಿಗೆ ಜೀವನ ನಡೆಸ್ತಾ ಇದ್ದಂಥ ಲಿವಿಂಗ್ ಟುಗೆದರ್ ಇದ್ದಂಥವ್ರು ಸಡನ್ ಆಗಿ ಈ ರೀತಿಯಾಗಿ ಟರ್ನ್ ತೆಗೆದುಕೊಳ್ಳೋಕ್ಕೆ ನೀವು ಕೊಡ್ತಿದ್ದಂಥ ಟಾರ್ಚರ್ ಅಂತೇಳಿ ಆಕೆ ಕಾರಣವನ್ನು ಕೊಟ್ಟಿದ್ದಾಳೆ ಪೊಲೀಸ್ ಠಾಣೆಯಲ್ಲಿ. ಸರ್, ಇವಾಗ ಯಾರೋ ಒಬ್ಬರು ಜೊತೆಯಲ್ಲಿ ಇರುವಾಗ ಯಾರಾದರೂ ಆಗಿರ್ಬೋದು, ನೀವಾಗಿರ್ಬೋದು, ನಾನಾಗಿರ್ಬೋದು, ಇಲ್ಲ ಈ ಸಾರ್ವಜನಿಕರಲ್ಲಿ ಯಾರಾದರೂ ಒಬ್ಬರು ಆಗಿರ್ಬೋದು, ಮನೇಲಿ ನಡೀತಾ ಇರೋದು ಅವ್ಯವಹಾರ ಅಂದಾಗ ನಾವು ಅದನ್ನು ಕೇಳಿದ್ರೆ ಇವತ್ತು ವಿಮೆನ್ ರೈಟ್ಸ್ ಆರ್ ಮೋರ್ ಸ್ಟ್ರಾಂಗರ್ ದೆನ್ ಎನಿಥಿಂಗ್ ಎಲ್ಸ್. ಸೊ ನಾವು ಅದನ್ನು ಕೇಳೋದು ತಪ್ಪು ಅಂತ ನಿಮಗೆ ಅನಿಸಿದ್ರೆ ಅದನ್ನು ಕೇಳಿದ್ದು ನನ್ನ ತಪ್ಪಾಗಿದೆ. ಅಂದಾಜು ನೀವು ಪ್ರತ್ಯಾರೋಪ ಮಾಡ್ತಿರುವಂಥದ್ದು ತನ್ನಿಂದ ತುಂಬ ಹಣ ಮತ್ತು ಕಾರು ಮತ್ತು ಸೈಟ್ಗಳನ್ನು ಪಡೆದುಕೊಂಡಿದ್ದಾರೆ ಅಂತೇಳಿ. ಸೊ ಏನೆಲ್ಲ ಪಡೆದುಕೊಂಡಿದ್ರು ನಿಮ್ಮಿಂದ? ಅದನ್ನು ಇವತ್ತು ಮಾತಾಡೋ ಕತೆ ಬಂದಿದೆ. ಯಾಕಂದರೆ ಇಷ್ಟು ದಿನ ನಾನು ಯಾವತ್ತೂ ಹೇಳಿರಲಿಲ್ಲ. ಮೈಸೂರಲ್ಲಿ ಅವ್ರ ಮನೆ ಇಂಟೀರಿಯರ್ಸಿಂದ ಹಿಡಿದು ಎಲ್ಲ ಕೆಲಸ ಮಾಡಿಸಿದ್ವಿ. ಆಮೇಲೆ ಅವ್ರ ತಮ್ಮಂದು ಎಂಗೇಜ್ಮೆಂಟ್ ಸೋಷಲ್ಸಲ್ಲಿ, ಮೈಸೂರು ಸೋಷಲ್ಸಲ್ಲಿ ನಾನೇ ಮಾಡಿಸಿದ್ದು. ಆನಂತರ ಅವ್ರ ತಮ್ಮನ ಮದುವೆ ಸಹ ಒಂದಷ್ಟು ಫೈನಾನ್ಷಿಯಲ್ ಸಪೋರ್ಟ್ ನಾನು ಮಾಡಿದ್ದೆ. ಅವ್ರ ಮನೆ ಗೃಹ ಪ್ರವೇಶಕ್ಕೂ ಒಂದಷ್ಟು ಫೈನಾನ್ಷಿಯಲ್ ಸಪೋರ್ಟ್ ಮಾಡಿದ್ದೆ. ಅದೆಲ್ಲ ಅಫ್ಕೋರ್ಸ್ ತುಂಬ ಪ್ರೀತಿಯಿಂದ, ತುಂಬ ಇಷ್ಟಪಟ್ಟಿದ್ದರಿಂದ ಮಾಡಿದ್ದೆ. ಬಟ್ ಇವತ್ತಿನ ದಿನ ಅದನ್ನು ಹೇಳ್ಕೊತ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಅವ್ರು ಮಾಡ್ತಾ ಇರೋಂಥ ಅಲಿಗೇಷನ್ಸ್ ನನ್ನ ಮೇಲೆ ಮ್ಯಾಲಿಷಿಯಸ್ ಆಗಿರುವಾಗ ನನ್ನನ್ನು ಡಿಫೆಂಡ್ ಮಾಡ್ಕೊಳ್ಳೋಕ್ಕೆ ನಾನು ಮಾಡಿರೋದು ಹೇಳ್ಕೊಳ್ಳೇಬೇಕು ಅಂತ ಒಂದು ಪರಿಸ್ಥಿತಿ ಬಂದಿರೋದ್ರಿಂದ ಹೇಳ್ತಾ ಇದ್ದೀನಿ. ಇವಾಗ ನೀವು ಇರುವಂಥ ಪರಿಸ್ಥಿತಿಯನ್ನು ಗಮನಿಸಿದರೆ ಮುಂದಿನ ಕಾನೂನು ಹೋರಾಟ ಹೇಗೆ? ಯಾಕಂತ ಹೇಳಿದ್ರೆ ಜನ ನಿಮ್ಮನ್ನು ಗಮನಿಸಿದರೆ ಈ ರೀತಿಯಾಗಿ ಪೋಟ್ರೆ ಮಾಡಿರೋದು. ಸೊ ಕಾನೂನು ಹೋರಾಟ ಹೇಗಿರುತ್ತೆ ನಿಮ್ಮದು ಮುಂದೆ? ನಾನು ಫಸ್ಟ್ ಆಫ್ ಆಲ್ ನಮ್ಮ ಎಂಟೈರ್ ಮೀಡಿಯಾ ಮಿತ್ರರಿಗೆ ಏನು ಕೇಳ್ಕೊತೀನಿ ಅಂದರೆ, ಯಾವತ್ತು 2 ಸೈಡ್ ಆಫ್ ದ ಸ್ಟೋರಿ ಕೇಳಿ ನೀವೇನು ಪೊಟ್ರೆ ಮಾಡಬೇಕೋ ಪೊಟ್ರೆ ಮಾಡಿ. ನಾನು ನಿಮ್ಮ ಜೊತೆ ಕ್ರಿಕೆಟ್ ಆಡಿದ್ದೀನಿ, ನಿಮ್ಮ ಜೊತೆ ಸಾಕಷ್ಟು ಈವೆಂಟ್ಸಲ್ಲಿ ಟೈಟಲ್ ಸ್ಪಾನ್ಸರ್ಸ್ ಆಗಿ ಬಂದಿದ್ದೀನಿ. ಸಾಕಷ್ಟು ಮೀಡಿಯಾ ಈವೆಂಟ್ಸಲ್ಲೂ ಐ ಬೀನ್ ಅ ಪಾರ್ಟ್ ಆ್ಯಂಡ್ ಪಾರ್ಸೆಲ್. ಇವತ್ತಿನ ದಿನ ತುಂಬ ಬೇಜಾರಾಗಿದೆ. ಏನು ಅಂದರೆ, 1 ಸೈಡ್ ಆಫ್ ದ ಸ್ಟೋರಿ ಕೇಳಿಕೊಂಡು ಊಹಾಗಳು ಮಾಡಿಕೊಂಡು ತುಂಬ ಕೆಟ್ಟದಾಗಿ ಅದಕ್ಕೋಸ್ಕರ ನಿಮ್ಮ ರಿಯಾಕ್ಷನ್ ನಾವು ತೊಗೊಳ್ತೀರ ಸರ್. ಆಕ್ಚುಲ್ ಆಗಿ ಇದೇ ಕಾರಣಕ್ಕೆ ನೀವು ಅರೆಸ್ಟ್ ಇದ್ರಲ್ಲ, ಸೊ ಹಾಗಾಗಿ ಈಗ ಮತ್ತೆ ನಿಮ್ಮ ರಿಯಾಕ್ಷನ್ ತುಂಬಾ ಊಹಾಗಳು ಸೇರಿಸ್ಕೊಂಡು ಇವತ್ತು ನನ್ನ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡಿದ್ದಾರೆ. ಮೇ ಬಿ ಅದು ಇಟ್ ಈಸ್ ಕಂಟೆಂಟ್ ಫಾರ್ ಎವ್ರಿಬಡಿ ಆ್ಯಂಡ್ ಇಟ್ ಈಸ್ ಕಂಟೆಂಟ್ ಸರ್. ಆಕ್ಚುಲಿ ಅಲಿಗೇಷನ್ ಸರ್, ಕಂಪ್ಲೇಂಟ್ ಆಗಿದೆ, ನೀವು ಅರೆಸ್ಟ್ ಆಗಿದ್ರಿ. ಆಕೆ ದೂರಿನ ಅನ್ವಯವಾಗಿ ನಾವು ನಮ್ದು ಆ ಥರ ಕರೆಕ್ಟ್. ಅದು ಮೀಡಿಯಾ ವರ್ಕ್ಸ್ ಲೈಕ್ ದಟ್ ಅನ್ಸುತ್ತೆ. ಬಟ್ I have I don't have any legal course of action. I don't want to take any legal course of action. Since she's already taken a legal course of action,
I think I will try and prove myself in that same legal course of action. ಥ್ಯಾಂಕ್ ಯು. ಆಕೆ ನನ್ನ ಜೊತೆ ಲಿವಿಂಗ್ ಟುಗೆದರ್ನಲ್ಲಿ ಇದ್ದಿದ್ದು ನಿಜ. ಆಕೆ ಜೊತೆಯಲ್ಲಿ ನಾನು ಜೂನ್ನಲ್ಲಿ ಮದುವೆ ಆಗಬೇಕು ಅಂತೇಳಿ ನಿಶ್ಚಯವಾಗಿದೆ. ಆಕೆಗೆ ಪೋರ್ಷೆ ಕಾರು, ಸೈಟು ಮತ್ತು ಜಾಗವನ್ನು ಕೂಡ ಆಕೆಗೆ ಕೊಡಿಸಿದೆ. ಯಾಕೆ ಈ ರೀತಿ ಅಂತ ಒಂದು ಅಲಿಗೇಷನ್ ಅನ್ನು ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಮುಂದಿನ ಕಾನೂನು ಹೋರಾಟಗಳೇನಿದೆ ಅದು ನನ್ನ ವೇಯಲ್ಲಿ ಕಾನೂನಾತ್ಮಕವಾಗಿ ನಾನು ನಡೆಸ್ಕೊಂಡು ಹೋಗೋದಾಗಿ ಅರವಿಂದ್ ರೆಡ್ಡಿ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ವಿಕಾಸ್ TV9 ಬೆಂಗಳೂರು.